ಗಂಗಾ ಮೇಡಮ್ ಅವ್ರು ಇಲ್ಲೇ ಇರ್ಬೇಕಲ್ವಾ ಮೇಡಮ್? ನಾನು ನಮ್ಮ ಅಮ್ಮನ ಬಗ್ಗೆ ಹೇಳಿದ್ರೆ ಆಂಟಿ ಗಂಗಾ ಅವ್ರ ಬಗ್ಗೆ ಕೇಳ್ತಿದಾರಲ್ಲ. ಅಜ್ಜಿ, ಕಲ್ಪನಾ ಅವ್ರೆ, ನೀವು ಗಂಗಾನ ನೋಡಿದ್ರಾ? ಇಲ್ಲ ಅಮ್ಮ. ಗಂಗಾಗೆ ಏನಾಯ್ತು ಅತ್ಗೆ? ಕಾಣಿಸ್ತಿಲ್ವಂತೆ. ಆಂಟಿ, ನಾನು ನಮ್ಮ ಅಮ್ಮನ ಬಗ್ಗೆ ಹೇಳಿದ್ರೆ ನೀವು ಗಂಗಾ ಅವ್ರ ಬಗ್ಗೆ ಕೇಳ್ತಿದ್ರಲ್ಲ, ಯಾಕೆ? ಕಾಣಿಸ್ದೇ ಇರೋದು ನಮ್ಮಮ್ಮ. ಅದೇನಮ್ಮ, ಅಭ್ಯಾಸದ ಬಲವಾಗಿ ನಿಮ್ಮಮ್ಮನ ನನ್ನ ಮಗಳು ಗಂಗಾ ಅಂತ ಕರೆದೆ. ನಿಮ್ ಮಗಳು ಗಂಗಾ ಅವ್ರು ಕೂಡ ಕಾಣಿಸ್ತಿಲ್ಲ ಅಲ್ವಾ ಆಂಟಿ? ಅದಕ್ಕೆ ಹಾಗಂದ್ರಿ ಅಲ್ವಾ? ಪರವಾಗಿಲ್ಲ ಆಂಟಿ, ನಮ್ಮಮ್ಮ ಎಲ್ಲಿದ್ದಾಳೋ ಹುಡುಗಿ ಕರ್ಕೊಂಡ್ ಬರ್ತೀನಿ. ಅಮ್ಮ, ದಿವ್ಯಾ, ದಿವ್ಯಾ, ಅಮ್ಮ. ಗಂಗಾ ಎಲ್ಲಿ ಹೋದ್ಲು ಅಂತ? ದಿವ್ಯನ ಒಬ್ಬಳನ್ನೇ ಬಿಟ್ಟು ಹೇಗೆ ಹೋದ್ಲು? ಮೇಡಮ್, ಆ ಕಡೆ ನೋಡಿ. ಏನಮ್ಮ ಇದು? ಅಮ್ಮನವರಿಗೆ ಅಖಂಡ ಜ್ಯೋತಿಯಿಂದ ಪ್ರದಕ್ಷಿಣೆ ಹಾಕಿ ನೈವೇದ್ಯ ಸಮರ್ಪಿಸಬೇಕು ಅನ್ಕೋತಾ ಇದ್ದೀನಿ ಮೇಡಮ್. ನೈವೇದ್ಯನ? ಬೆಳಗ್ಗೆಯಿಂದ ಮಾಡಿರೋ ಪೂಜೆ ಎಲ್ಲ ಸಾಕಾಗಲ್ವಮ್ಮ? ಇನ್ನು ಯಾಕೆ? ಜಾತ್ರೆ ಆಗೋವರೆಗೂ ಭಕ್ತರು ಮಾಡೋ ಎಲ್ಲ ಕೆಲ್ಸನೂ ಮಾಡ್ತೀನಿ ಅಜ್ಜಿಯವ್ರೆ. ಬೇಡಮ್ಮ, ಈಗ್ಲೇ ಸುಸ್ತಾಗ್ಬಿಟ್ಟಿದ್ಯಾ? ದೇಹದಲ್ಲಿ ಶಕ್ತಿ ಇರೋವರೆಗೂ ಮಾಡ್ತೀನಿ. ಯಾಕೆ ಮೇಡಮ್, ಈಗಾಗ್ಲೇ ನೀವು ಮಾಡೋದನ್ನೆಲ್ಲ ಮಾಡಾಗಿದೆ, ಇನ್ ಸಾಕು. ಅಣ್ಣ, ಹೊರಟೋಗಿರೋ ಅಭಿಗೋಸ್ಕರ, ಅಭಿನ ಹುಡ್ಕೊಂಡು ಹೋಗಿ ಕಾಣೆ ಆಗಿರೋ ಅವರಿಗೋಸ್ಕರ, ಅವರಿಬ್ರು ಕ್ಷೇಮವಾಗಿ ವಾಪಸ್ ಬರ್ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದೀನಿ. ಅವ್ರು ಖಂಡಿತವಾಗ್ಲೂ ವಾಪಸ್ ಬರ್ತಾರೆ ಮೇಡಮ್, ನೀವು ನಿಲ್ಸಿ. ಹೌದು ಮೇಡಮ್, ನಿಲ್ಸಿ. ನಿಲ್ಸಲ್ಲ, ನಿಲ್ಸ್ಬಾರ್ದು. ಜಾತ್ರೆ ಆಗೋವರೆಗೂ ಜಾಗರಣೆ ಮಾಡ್ತೀನಿ. ಆ ಅಮ್ಮನವರು ಕನಿಕರ ತೋರ್ಸೋವರೆಗೂ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತೀನಿ. ದಯವಿಟ್ಟು ಯಾರು ನನ್ನ ತಡಿಬೇಡಿ.
ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾಹವ ತ್ವಾಂ ಮಾಹವಾಹ ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ. ಅಮ್ಮ ಅಮ್ಮ ಸ್ವಾಮಿ, ಏನಿದು ವಿಚಿತ್ರವಾಗಿದೆ? ಅಖಂಡ ತಪಸ್ಸು ಸಂಪನ್ನರಾದ ನೀವು ಒಬ್ಬಳು ಸಾಧಾರಣ ಹೆಣ್ಣಿಗೆ ಆರತಿ ಮಾಡಿ ನಮಸ್ಕಾರ ಮಾಡ್ತೀರಾ? ಇವಳು ಸಾಮಾನ್ಯದವಳಲ್ಲ ಚೆಲುವಯ್ಯ. ಸತಿ ಸಾವಿತ್ರಿ, ಅನುಸೂಯ, ಸುಮತಿ ಅಂತ ಸಾಧ್ವಿ ಮಡಿ. ಆ ಪುರಾಣ ಪತಿವ್ರತೆಯರಿಗೆ ಸ್ವಲ್ಪನೂ ಕಡಿಮೆ ಇಲ್ದಿರೋ ಹಾಗೆ ಈ ಕಲಿಯುಗ ಪತಿವ್ರತೆ ಈ ಜಗನ್ಮಾತೆನೆ ಎಚ್ಚರಗೊಳಿಸೋ ಅಮ್ಮವರು ಈ ಹುಡುಗಿ ಅಸಾಮಾನ್ಯಳು. ಹೌದು ತಾಯಿ, ನಿನಗಿರೋ ತಾಳ್ಮೆ ಸಹನೆ ಬಹಳ ದೊಡ್ಡದು. ನೀನು ನಿಜವಾಗಲೂ ಕಾರಣ ಜನ್ಮದವಳು. ನಿನ್ನ ಗಂಡನ್ನ ಮೃತ್ಯುಪಾಯದಿಂದ ತಪ್ಪಿಸಿದೀಯ. ಕಲ್ಲು ಹೃದಯದವನನ್ನ ಮನುಷ್ಯನನ್ನಾಗಿ ಮಾಡಿದ್ಯಾ. ಶಾಪನ ಗೆದ್ದೆ, ವಂಶಕ್ಕೆ ವಾರಸ್ದಾರನ ಕೊಡಬೇಕು ಅಂತ ಅನ್ಕೊಂಡೆ. ಕೊನೆಗೆ ಮೃತ್ಯುನೂ ಕೂಡ ನಗತಾ ಎದುರಿಸ್ದೆ. ಕಿರುನಗೆಯಿಂದ ಶಾಪನ ಗೆದ್ದೆ. ಎಂಟು ವರ್ಷಗಳ ಕಾಲ ವನವಾಸನ ಮಾಡಿದೆ. ಹಳೇದನ್ನ ಮರ್ತೋಗಿ ನಿನ್ನವರ ಮಧ್ಯೆನೆ ಹೊರಗಿನೋಳ ಹಾಗೆ ಬದುಕಿದೆ. ಹುಟ್ತಾನೆ ದುರಾದೃಷ್ಟವಂತೆ ಆದೆ. ಬೆಳೀತಾ ಬಡತನನ ಗೆದ್ದೆ. ಹೆತ್ತ ತಾಯಿಗೆ ಹೊಡಹುಟ್ಟಿದ ತಾಯಿಗೆ ಶತ್ರು ಆದೆ. ಅವರು ದ್ವೇಷಿಸಿದ್ರು, ನೀನು ಪ್ರೀತಿಸ್ದೆ ತಾಯಿ. ಮದುವೆಯಿಂದ ಮರಣಕ್ಕೆ ಹತ್ರ ಆದೆ. ಪ್ರೀತಿಯಿಂದ ಆ ಮರಣನ ಜಯಿಸಿದೆ. ಈ ಭೂದೇವಿಗಿರೋ ಅಷ್ಟು ಸಹನೆ ತಾಳ್ಮೆ ಇದೆ ತಾಯಿ ನಿನಗೆ. ನೀವೇನ್ ಹೇಳ್ತಿದ್ದೀರೋ ನನಗೇನೂ ಅರ್ಥ ಆಗ್ತಿಲ್ಲ ಸ್ವಾಮಿ. ಅರ್ಥ ಆಗೋ ಸಮಯ ಹತ್ರ ಬಂದಿದೆ ತಾಯಿ. ಫಲಿತಾಂಶ ಏನೇ ಆದ್ರೂ ನಿನ್ನ ಪ್ರಯತ್ನ ದೊಡ್ಡದು. ಶುಭವಾಗ್ಲಿ ತಾಯಿ.
ಪೌಡ್ರು, ಗಂಗಾ ಕಷ್ಟ ನೋಡ್ತಿದ್ರೆ ಶತ್ರುಗಳಾಗಿರೋ ನಮಗೂ ಕಣ್ಣೀರ್ ಬರ್ತಾ ಇದೆ. ಆ ದೇವ್ರ ಹೃದಯ ಇನ್ನೂ ಯಾಕೆ ಕರಗಿಲ್ಲ? ಹೌದು ಚಂದ್ರಿಕಾ, ಪಾಪ ಗಂಗಾನ ನೋಡ್ತಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ. ನಮ್ ಸ್ವಾರ್ಥನ ಪಕ್ಕಕ್ಕಿಟ್ಟು ಗಂಗಾಗೆ ಒಳ್ಳೇದು ಮಾಡ್ಬೇಕು ಅನಿಸ್ತಿದೆ. ಅದಕ್ಕೆ ಅಲ್ವಾ ಬಂದಿರೋದು. ನಿತ್ಯ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾಳೆ ಅಂತ ಹೋಗಿ ಅವ್ರ ಹತ್ರ ಹೇಳೋಣ ಬನ್ನಿ. ನೀವ್ಯಾಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ? ನೀವೆಲ್ಲ ಬಂದ್ಮೇಲೆ ನಾವು ಬರಬಾರ್ದ ಅಜ್ಜಿ? ಕಲ್ಪನಾ ಫೋನ್ ಮಾಡಿದಾಗ ಬರಲ್ಲ ಅಂತ ಹೇಳಿದ್ರಂತೆ. ಇವಾಗ ಮನಸ್ಸು ಬದಲಾಯಿಸ್ಕೊಂಡು ಬಂದಿದೀವಿ ಅಜ್ಜಿ ಅವರೇ. ನಿಮ್ಗೇನಾದ್ರು ಅಭ್ಯಂತರನಾ? ಏ ನಾಣಿ, ಏನಂತ ಹೇಳಿ. ನಿನಗಿನ್ನೂ ನಮ್ಮ ಮೇಲೆ ಕೋಪ ಕಡಿಮೆ ಆಗಿಲ್ವಾ ನಾಣಿ? ನೀವು ಮಾಡಿರೋ ಪಾಪಕ್ಕೆ ಈ ಜನ್ಮ ಪೂರ್ತಿ ನನಗೆ ಕೋಪ ಕಮ್ಮಿ ಆಗಲ್ಲ. ಆ ಪಾಪನ ದೂರ ಮಾಡ್ಕೊಳ್ಳೋಕೆ ಬಂದಿದೀವಿ ಕಣೋ. ಬೆಂಕಿಲ್ ಮುಳುಗಿದ್ರು ನಿಮ್ ಪಾಪ ಹೋಗಲ್ಲ. ಗಂಗಾಗೆ ಒಳ್ಳೇದ್ ಮಾಡಕ್ ಬಂದಿದೀವೋ? ನೀವು ಒಳ್ಳೇದ್ ಮಾಡೋದಾ? ದೇವಸ್ಥಾನದಲ್ಲಿದ್ದೀರಿ, ಯಾಕ್ರೆ ಸುಳ್ಳು ಹೇಳ್ತೀರಾ? ಏಯ್, ನಿನ್ ಮೇಲೆ ಆಣೆ ಕಣೋ. ನಿನ್ಗೊಂದು ವಿಷಯ ಹೇಳ್ಬೇಕು ಅಂತ ಬಂದ್ವಿ. ನೀವು ಕೆಟ್ಟದ್ದನ್ನೇ ಹೇಳ್ತೀರಾ ಹೊರತು ಒಳ್ಳೇದ್ ಹೇಳಲ್ವಲ್ಲ. ಮೊದ್ಲು ಹೇಳೋದ್ ಕೇಳೋ. ನಿತ್ಯ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದಾಳೆ. ಬಂದ್ರೆ ಬರ್ಲಿ ಬಿಡಿ. ಗಂಗಾ ನಿತ್ಯ ಕಣ್ಣಿಗೆ ಬಿದ್ರೆ ನಿತ್ಯ ಗಂಗನ ಸಾಯಿಸ್ಬಿಡ್ತಾಳೆ. ತಕ್ಷಣ ಗಂಗನ ಕರ್ಕೊಂಡು ಹೋಗು, ಗಂಗನ ಕಾಪಾಡು. ಗಂಗಾ ಮೇಡಮ್ ಅವ್ರ ಮೈ ಮೇಲೆ ಕೈ ಹಾಕ್ಲಿ ನೋಡೇ ಬಿಡೋಣ. ನಿತ್ಯ ಅವರು ಅಷ್ಟೇ ಅಲ್ಲ, ಕೊನೆಗೆ ಯಮನೆ ಎದುರು ಬಂದ್ರು ನಾನ್ ನಿಲ್ತೀನಿ. ಲೇ, ಏನು ಮಾತಾಡ್ತಿದ್ದೀಯಾ? ಪರಿಸ್ಥಿತಿ ನಿನ್ಗೆ ಅರ್ಥ ಆಗ್ತಿಲ್ಲ. ನನಗೆಲ್ಲ ಅರ್ಥ ಆಯ್ತು. ನಿತ್ಯ ಅವರು ಗಂಗಾ ಮೇಡಮ್ ಅವ್ರನ್ನ ನೋಡಿದ್ರೆ ಮೊದಲು ಆಗೋ ಸಮಸ್ಯೆ ನಿಮಗೆ. ಗಂಗಾ ಮೇಡಮ್ ಅವ್ರ ಬಗ್ಗೆ ನಿಮಗೆ ಗೊತ್ತಿದ್ರು ನನಗೆ ಯಾಕೆ ಕೇಳಲಿಲ್ಲ ಅಂತ ನಿತ್ಯ ಅವರು ನಿಮ್ಮನ್ನು ಸಾಯಿಸ್ತಾರೆ. ಮೊದಲು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಗಂಗಾ ಮೇಡಮ್ ಅವ್ರ ದೀಕ್ಷೆ ನಿಲ್ಲಲ್ಲ. ಅಯ್ಯಯ್ಯೋ ಚಂದ್ರಿಕಾ, ಈ ನಾಣಿ ನಮ್ಮ ಮಾತು ಕೇಳಿದ್ರೆ ಏನೇನೋ ಹೇಳ್ತಿದ್ದಾನೆ. ಇವಾಗ ಏನ್ ಮಾಡೋಣ? ಅವನು ಹೇಳ್ದಾಗೆ ಗಂಗಾನ ನಿತ್ಯ ನೋಡಿದ್ರೆ ಅಯ್ಯಯ್ಯೋ ನಮ್ಗೆ ಸಮಸ್ಯೆ. ನಾವ್ ಏನೇ ಹೇಳಿದ್ರು ಇವ್ರ ದೇವಸ್ಥಾನದಿಂದ ಹೋಗೋ ತರ ಇಲ್ಲ. ಇನ್ನು ನಿತ್ಯನೇ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕು. ನಡೀರಿ ಪೌಡ್ರು. ಲೇ ಸೋಮೇಶ, ಎಷ್ಟು ಪರ್ಸ್ ಹೊಡೆದ್ಯೋ? ನನಗಿನ್ನೂ ಬೋಣಿನೇ ಆಗಿಲ್ಲ. ಮತ್ತೆ ನಿಂಗೆ? ನನಗ ಖಾಲಿ ಪರ್ಸ್ ಸಿಕ್ಕಿದೆ. ಇಲ್ಲಿ ನೋಡು. ಹಾಯ್, ಜಾತ್ರೆ ಆಗೋದ್ರೊಳಗೆ ಜಾಕ್ ಪಾಟ್ ಹೊಡಿಬೇಕು ಮಾವ. ಎಲ್ರೂ ಕರುಣಿಸೋ ಅಮ್ಮವರು ನಮ್ಮಂತ ಕಳ್ಳರಿಗೆ ಸಹಾಯ ಮಾಡಲ್ವಾ ಏನು? ಒಳ್ಳೆ ಮಾಲನ್ನೇ ತೋರಿಸ್ತಾಳೆ ಬಿಡು. ಅಮ್ಮ, ಅಮ್ಮ, ಮಾವ, ಆ ಹುಡ್ಗಿನ ನೋಡಿದ್ಯಾ? ನೋಡ್ದೆ ಕಣೋ, ತುಂಬಾ ಮುದ್ದಾಗಿದ್ದಾಳೆ. ಎತ್ತಾಕೊಂಡು ಹೋದ್ರೆ ದುಡ್ಡು ಸಿಗತ್ತೆ. ಹೌದು ಕಣೋ, ಅಪ್ಪ ಅಮ್ಮನಿಂದ ತಪ್ಪಿಸ್ಕೊಂಡಿದ್ದಾಳೆ ಅನ್ಸುತ್ತೆ. ಪರ್ಸ್ ಎತ್ತಾಕೊಂಡು ಹೋಗೋ ಬದಲು ಹುಡುಗಿನ ಎತ್ತಾಕೊಂಡು ಹೋಗೋಣ. ಎಷ್ಟೊಂದು ಜನರು ಮಧ್ಯೆ ಆ ಹುಡುಗಿನ ಹೆಂಗೆ ಎತ್ಕೊಂಡು ಹೋಗ್ತೀವೋ? ಕಿರ್ಚ್ದಾಗೆ ಮತ್ತಿನ ಔಷಧಿ ಕೊಡೋಣ. ಮತ್ತಿನ ಔಷಧಿ ತಂದಿದ್ಯಾ? ಇಂಥ ಗಿರಾಕಿ ಯಾವ್ದಾದ್ರು ಸಿಗತ್ತೆ ಅಂತ ತಗೊಂಡ್ ಬಂದಿದ್ದೀನಿ. ಖರ್ಚಿಫ್ ಕೊಡು ಮಾವ. ಮಾವ, ಹುಡುಗಿ ಎಲ್ಲಿ? ಹೇಯ್, ಇಲ್ಲೇ ಇರ್ಬೇಕಿತ್ತು ಕಣೋ. ಎಲ್ಲಿದ್ದಾಳೋ ಹುಡುಕಿ? ಅವಳ ಅಪ್ಪ ಅಮ್ಮಂಗೆ ಸಿಗಕ್ ಮುಂಚೆನೆ ನಾವ್ ಎತ್ಕೊಂಡು ಹೋಗ್ಬೇಕು. ನಡಿ. ನಾಣಿ, ಅವ್ರು ಏನ್ ಹೇಳಿದ್ರು? ದೇವಸ್ಥಾನಕ್ಕೆ ನಿತ್ಯ ಅವ್ರು ಕೂಡ ಬಂದಿದ್ದಾರಂತೆ ಅಜ್ಜಿ. ಅಯ್ಯೋ ಭಗವಂತ, ನಿತ್ಯ ಅವರು ಗಂಗಾ ಮೇಡಮ್ ಅವ್ರನ್ನ ನೋಡಿದ್ರೆ ಅಪಾಯ. ಈ ವಿಷಯ ತಕ್ಷಣ ರೂಪಾ ಮೇಡಮ್ ಅವ್ರಿಗೆ ಹೇಳ್ರಿ. ಮೇಡಮ್, ಒಂದು ನಿಮಿಷ. ಏನ್ ನಾಣಿ? ನಿತ್ಯ ಅವರು ದೇವಸ್ಥಾನಕ್ಕೆ ಬಂದಿದ್ದಾರೆ ಮೇಡಮ್. ನನ್ ಮೇಲಿನ ಡೌಟಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಅವಳು ಗಂಗನ್ ನೋಡಿದ್ರೆ ಅಪಾಯ. ಹೌದಮ್ಮ, ನೀನೇ ಹೇಗಾದ್ರೂ ನಿತ್ಯನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು.
ಡೌಟಲ್ಲಿ ಬಂದಿದ್ದಾಳೆ ಅಜ್ಜಿ. ಇವಾಗ ನಾನೇನೇ ಹೇಳಿದ್ರು ಅವಳು ಕೇಳಲ್ಲ. ಜೊತೆಗೆ ಗಂಗನ್ನ ಹೀಗೆ ಬಿಟ್ಟು ನಾನು ನಿತ್ಯ ಜೊತೆ ಹೋಗೋಕ್ಕಾಗಲ್ಲ. ಪ್ರದಕ್ಷಿಣೆ ಹಾಕಿ ನೈವೇದ್ಯನ ಇಳಿಸೋವರೆಗೂ ಗಂಗಾ ಮೇಡಮ್ ಕೂಡ ಇಲ್ಲಿಂದ ಕರ್ಕೊಂಡು ಹೋಗಕ್ಕಾಗಲ್ಲ ಮೇಡಮ್. ಏನ್ ಮಾಡೋಣ ಮೇಡಮ್? ನೀನೇ ಏನು ಅಂತ ಹೇಳಿ ನಿತ್ಯನ ತಡಿಬೇಕು ನಾಣಿ. ನಿತ್ಯ ಅವ್ರನ್ನ ತಡೆಯೋಕೆ ಚಂದ್ರಿಕಾ ಮೇಡಮ್ ರಾಮಕೃಷ್ಣ ಸರ್ ಹೋಗಿದ್ದಾರೆ ಮೇಡಮ್. ನಮ್ಗಿಂತ ಅವ್ರಿಗೆ ಅಗತ್ಯ ಜಾಸ್ತಿ ಇದೆ ಮೇಡಮ್. ಸರಿ ನಾಣಿ, ಬೇಗ ಪ್ರದಕ್ಷಿಣೆ ಪೂರ್ತಿ ಮಾಡಿಸಿ ಗಂಗನ ದಿವ್ಯಾನ ಮನೆಗೆ ಕರ್ಕೊಂಡು ಹೋಗೋಣ. ಹೌದು, ದಿವ್ಯಾ ಎಲ್ಲಿ? ಅಮ್ಮ ಅಮ್ಮ, ಈ ಜಾತ್ರೆಯಲ್ಲಿ ದಿವ್ಯಾ ಎಲ್ಲಿದ್ದಾಳೋ ಏನೋ. ನಿತ್ಯನ ದಿವ್ಯಾ ನೋಡಿದ್ರು ಅಪಾಯನೇ. ಇಲ್ಲ ಇನ್ಯಾರಾದ್ರೂ ದಿವ್ಯಾನ ಎತ್ಕೊಂಡು ಹೋಗ್ಬೋದು. ನಾವೆಲ್ಲ ಹೋಗಿ ಹುಡುಕಿದ್ರೆ ಗಂಗಾಗೆ ಅನುಮಾನ ಬರುತ್ತೆ. ನೀವು ಹೋಗಿ ಹುಡುಕಿ ನಾಣಿ. ಗಂಗಾ ಪ್ರದಕ್ಷಿಣೆ ಆಗೋ ಅಷ್ಟರಲ್ಲಿ ದಿವ್ಯನ್ನ ಕರ್ಕೊಂಡು ಬನ್ನಿ. ಬೇಗ ಹೋಗಿ. ನಡಿ ಮೀನಾಕ್ಷಿ, ಬಾರೋ ಕೇಶವ. ಭಗವಂತ, ದಿವ್ಯಾಗ ಏನು ಆಗದೆ ಇರೋ ಹಾಗೆ ನೋಡ್ಕೊ. ಗಂಗಾಗೆ ಇನ್ನೊಂದು ನೋವು ಕೊಡಬೇಡ.